ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಡಿಫ್ರೆಂಟ್ ಆಗಿರೋ ಒಂದು ದೋಸಾ ರೆಸಿಪಿ ಮಾಡಿ ತೋರ್ಸದೇನಿ. ಇದಕ್ಕ ನಾವ್ ಯಾವ್ದು ಮುಂಚೆ ತಯಾರಿ ಬಿ ಮಾಡ್ಕೊಳ್ಳೋದು ಬೇಡ, ಅಕ್ಕಿ ಬೇಳೆ ಏನು ಬೇಡ, ಸಿಂಪಲ್ ಆಗಿ ದಿಢೀರಾಗಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ದೋಸಾ ಮಾಡ್ಕೊಳಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. 1 ಕಪ್ ಇಲ್ಲನ ರವೆ ತಗೊಂಡೇನು. ಉಪ್ಪಿಟ್ಟು ಮಾಡ್ಕೋತೇವಲ್ಲ ಆ ರವೆ, ನೀವು ಚಿರೋಟಿ ರವೆ ಯಾವ್ದು ರವೆ ತಗೊಂಡ್ ಬಿ ಮಾಡ್ಕೋಬಹುದು. 1-2 ಆಲೂಗಡ್ಡೆ, ಒಂದ್ ಸ್ವಲ್ಪ ಉಪ್ಪ. ನೋಡ್ರಿ, 2 ಸಾಮಾನ್ ಇದ್ರನು ಅಗ್ದಿ ಕ್ರಿಸ್ಪಿಯಾಗಿ ಮತ್ ಮಸ್ತ್ ಆಗಿ ಡಿಫ್ರೆಂಟ್ ಆಗಿ ಒಂದ್ ದೋಸಾ ಮಾಡ್ಕೋಬಹುದು ನಾವ. ಮೊದಲ್ ನಾವ ಆಲೂಗಡ್ಡೆದ ಮೇಲ್ಗಡೆ ಸಿಪ್ಪೆ ತಕೊಳ್ಳು. ಇಲ್ಲಿ ನೋಡ್ರಿ, 2 ಆಲೂಗಡ್ಡೆದ ಸಿಪ್ಪೆ ತಕೊಂಡೆ ನಾನು. ಈಗ ಇವತ್ನ ಹೆರ್ಕೋಬೇಕು. ಈಗ ಆಲೂಗಡ್ಡೆ ಹೆರ್ಕೋತೇನೆ ನಾನು. ಇದ್ ನೋಡ್ರಿ, 2 ಆಲೂಗಡ್ಡೆ ತುರ್ಕೊಂಡೇನ್ ನಾನು. ಇಲ್ಲ ನಾನು ಒಂದ್ ಮಿಕ್ಸರ್ ಜಾರ್ ತಗೊಂಡೆನು. ಇದ್ರಾಗ ಈ ರವೆ ತಗೊಂಡಿರ್ತೇವಲ್ಲ ಇದನ್ನ ಹಾಕ್ತೇನು. ರುಚಿಗೆ ಬೇಕಾಗುವಷ್ಟು ಉಪ್ಪ. ಮೊದಲಿಗ ರವೆ ಅಷ್ಟ ಒಮ್ಮೆ ಸಣ್ಣ ಮಾಡ್ಕೋತೇನೆ ನಾನು. ಇದನ್ನ ಸಣ್ಣ ಮಾಡ್ಕೊಂಡೇನು. ಇದ್ರಾಗ ಈ ತುರ್ದು ಇಟ್ಕೊಂಡೇವಲ್ಲ ಈ ಆಲೂಗಡ್ಡೆ ಮಿಕ್ಸ್ ಮಾಡ್ತೇನೆ ನಾನು. ಇಲ್ಲಿ ನಾನು ಒಂದ್ ಅರ್ಧ ಚಮಚ ಆಗುವಷ್ಟ ಸಕ್ರಿ ಮಿಕ್ಸ್ ಮಾಡದೇನು. ಸಕ್ರೆ ಹಾಕೋದ್ರಿಂದ ದೋಸಾದ ಕಲರ್ ಚಲೋ ಬರ್ತೈತಿ. ನೀವು ಬೇಡ ಅಂದ್ರೆ ಬಿಡ್ಬೋದು. ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಮಿಕ್ಸ್ ಮಾಡ್ತೇನೆ ನಾನು. ಬೇಕಂದ್ರ ಆಮ್ಯಾಗ ಹಾಕಿವಿ ಮತ್ ಮಾಡ್ಕೋಬಹುದು. ಈಗ ಅಷ್ಟ ಒಂದ್ ಸ್ವಲ್ಪ ಹಾಕಿ ಸಣ್ಣ ಮಾಡ್ತೇನೆ. ಈಗ ಇದನ್ನ ಸಣ್ಣ ಮಾಡ್ಕೊಂಡ್ ಬರ್ತೇನೆ ನಾನು. ಇದ್ ನೋಡ್ರಿ, ಸಣ್ಣ ಮಾಡ್ಕೊಂಡೇನ್ ನಾನು. ನಾವ್ ಆಲೂಗಡ್ಡೆ ಅದು ಹಾಕಿರ್ತೇವಲ್ಲ ಅದ್ ಪೂರಾ ಪೇಸ್ಟ್ ಆಗೋವರೆಗೆ ನಾವ ಮಾಡ್ಕೋಬೇಕು. ಇದನ್ನ ಈಗ ಒಂದ್ ಬೌಲ್ದಾಗ ತಕ್ಕೋತೇನು. ಇದ್ ನೋಡ್ರಿ, ತಕ್ಕೊಂಡೆನ್ನ ಇದ್ರಾಗ ಮಾಮೂಲಿ ನಾವ್ ದೋಸಾ ಹಾಕೊಳಕ್ ಹಿಟ್ ಮಾಡ್ಕೋತೇವಲ್ಲ ಆ ತರ ಮಾಡ್ಕೊಂಡ್ರ ಸಾಕು. ಈಗ ಇದನ್ನ ಮುಚ್ಚಿಡ್ತೇನೆ ನಾನು. ಇದ್ರ ಜೊತೆ ತಿನ್ನಾಕ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋನು. ಟೊಮೆಟೊ ಚಟ್ನಿ ಮಾಡ್ಕೊಳಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಟೊಮೆಟೊ ಬೇಕು. ನಾ ಇಲ್ಲಿ ಒಂದ್ 3 ಟೊಮೆಟೊ ತಗೊಂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನು. ಒಂದ್ ದೊಡ್ಡದ ಈರುಳ್ಳಿ, ಖಾರದ ಪುಡಿ, ನೀವು ಬೇಕಂದ್ರೆ ಮೆಣಸಿಕಾಯಿ ಹಾಕಿ ಬಿ ಮಾಡ್ಕೋಬಹುದು. ಉಪ್ಪ, ಜೀರಿಗೆ, ಒಂದ್ ಸ್ವಲ್ಪ ಹಸಿ ಶುಂಠಿ, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವ, ಕೊತ್ತಂಬರಿ. ಇಲ್ಲಿ ನಾನು ಒಂದ್ ಕಡೆ ಕಾಯಿ ಹಾಕಿಟ್ಟಿದ್ದೇನು. ಇದ್ರಾಗ 1 ಚಮಚ ಆಗುವಷ್ಟ ಎಣ್ಣೆ ಹಾಕ್ತಾನು. ಒಂದ್ ಸಣ್ಣ ಚಮಚಲಿ 1 ಚಮಚ ಅಷ್ಟ ಆದ್ರ ಸಾಕು. ಎಣ್ಣೆ ಕಾದೈತಿ. ಕರಿಬೇವು ಸೊಪ್ಪು ಹಾಕ್ತಾನ ಇದ್ರಾಗ. ಜೀರಿಗೆ, ಬೆಳ್ಳುಳ್ಳಿ, ನೀವು ಬೇಕಂದ್ರೆ ಇದ್ರಾಗ ಕಡ್ಲಿ ಬೇಳೆ, ಉದ್ದಿನ ಬೇಳೆ ಬಿ ಹಾಕಿ ಮಾಡ್ಕೋಬಹುದು. ಹಸಿ ಶುಂಠಿ ಇವು ಒಂದ್ ಸ್ವಲ್ಪ ಫ್ರೈ ಆಗಿದಾವು. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡೆಲ್ಲ ಇದನ್ನ ಮಿಕ್ಸ್ ಮಾಡ್ತಾನು. ದೊಡ್ಡದ ಒಂದ್ ಈರುಳ್ಳಿ ತಗೊಂಡೆಲ್ಲ ನಾನು. ಇವತ್ತೊಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಿದಾವು. ಈಗ ಟೊಮೆಟೊ ಮಿಕ್ಸ್ ಮಾಡ್ತಾನೆ ಅದ್ರಾಗ. ನಾನು ರುಚಿಗೆ ಬೇಕಾಗುವಷ್ಟ ಉಪ್ಪು ಹಾಕ್ತಾನು. ಉಪ್ಪು ಹಾಕೋದ್ರಿಂದ ಟೊಮೆಟೊ, ಈರುಳ್ಳಿ ಜಲ್ದಿ ಸಾಫ್ಟ್ ಆಗ್ತಾವು. ನಾನು 1 ಚಮಚ ಆಗುವಷ್ಟ ಖಾರ ಹಾಕ್ತಾನು. ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು. ನೀವು ಬೇಕಂದ್ರೆ ಬ್ಯಾಡಗಿ ಮೆಣಸಿಕಾಯಿ ಬಿ ಹಾಕಿ ಮಾಡ್ಕೋಬಹುದು. ಬ್ಯಾಡಗಿ ಮೆಣಸಿಕಾಯಿ ಹಾಕಿ ಮಾಡ್ಕೋದ್ರಿಂದ ಕಲರ್ ಬಿ ಚಲೋ ಬರ್ತೈತಿ. ನಾ ಖಾರದ ಪುಡಿ ಯೂಸ್ ಮಾಡದೇನು. ಈಗ ಇವ ಟೊಮೆಟೊ, ಈರುಳ್ಳಿ ಪೂರಾ ಸಾಫ್ಟ್ ಆಗುವವರೆಗೆ ನಾವ ಹುರ್ಕೋಬೇಕು ಇವತ್ನ. ಇದ್ ನೋಡ್ರಿ, ಇದ ಸಾಫ್ಟ್ ಆಗದವು. ನಡಿವಿ ತಿರ್ವ್ಯಾಡ್ಕೋತಿರ್ರಿ, ಇಲ್ಲಾಂದ್ರೆ ತಳ ಹತ್ತೈತಿ. ಇನ್ನ ಒಂದ್ ಸ್ವಲ್ಪ ಆಗ್ಬೇಕಿದ. ಇದ್ ನೋಡ್ರಿ, ಈರುಳ್ಳಿ ಟೊಮೆಟೊ ಎಲ್ಲಾ ಸಾಫ್ಟ್ ಆಗಿ ಆಗೈತಿ. ಈಗ ಇಲ್ಲಿ ನಾನು ಒಂದ್ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡದೇನು. ಟೊಮೆಟೊ ಹುಳಿ ಇರ್ತೈತಿ, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಇರ್ತೈತಿ. ನಿಮಗ್ ಬೇಡ ಅನಿಸ್ತಂದ್ರ ಬಿ ಬಿಡ್ಬೋದು ನೀವ. ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಎಲ್ಲ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ರಿ. ಇದ ಆರ್ಲಿ, ಆರಿದ್ವಾಗ ಸಣ್ಣ ಮಾಡ್ಕೊಳ್ಳೋಣ ನಾವ. ಇದ ಆರೈತಿ. ಈಗ ನಾವು ಸಣ್ಣ ಮಾಡ್ಕೊಳ್ಳೋಣ ಅದನ್ನ. ಇದ್ ನೋಡ್ರಿ, ಎಲ್ಲಾ ನಾನು ಮಿಕ್ಸರ್ ಜಾರ್ದಾಗ ತಕೊಂಡೇನು. ಇದನ್ನ ಈಗ ಸಣ್ಣ ಮಾಡ್ಕೊತೇನೆ ನಾನು. ನಾ ಏನ್ ಇಲ್ಲಿ ನೀರ್ ಮಿಕ್ಸ್ ಮಾಡ್ಕೊಳನಿಲ್ಲ, ಆಮ್ಯಾಗ ಬೇಕಾದ್ರೆ ನಾವು ಮಾಡ್ಕೊಳ್ಳೋಣ. ಇದ್ ನೋಡ್ರಿ, ಸಣ್ಣ ಮಾಡ್ಕೊಂಡೆ ನಾನು. ನಾ ಏನ್ ಇದ್ರಾಗ ನೀರ್ ಮಿಕ್ಸ್ ಮಾಡ್ಕೊಳನಿಲ್ಲ.
ನಿಮಗ ತಿಳು ಬೇಕನಿಸ್ತಂದ್ರ ನೀವು ನೀರ್ ಮಿಕ್ಸ್ ಮಾಡ್ಕೋಬಹುದು. ಈಗ ಇದನ್ನ ಬೌಲ್ದಾಗ ತಕ್ಕೋತೇನೆ ನಾನು. ಹೆಲ್ದಿಯಾಗಿ ಮತ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಈ ಚಟ್ನಿ. ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೋಬಹುದು ನಾವ್ ಇದನ್ನ. ಇಲ್ಲಿ ನೋಡ್ರಿ ಈ ಚಟ್ನಿ ರೆಡಿ ಆಗೈತಿ. ಇದಕ್ ನಾನು ಯಾವುದೇ ಒಗ್ಗರಣೆ ಅದು ಮಾಡ್ಕೊಳ್ಳೋಣಿಲ್ಲ, ನೀವು ಬೇಕಂದ್ರೆ ಒಗ್ಗರಣೆ ಹಾಕೋಬಹುದು. ಈಗ ನಾವು ದೋಸಾ ಮಾಡ್ಕೊಳ್ಳೋಣ. ಈಗ ನಾವ್ ಇದನ್ನ ದೋಸಾ ಮಾಡ್ಕೋಬಹುದು. ಇಲ್ಲಿ ನಾನು ಒಂದ್ ಚಿಟಿಕೆ ಆಗುವಷ್ಟ ಸೋಡಾ ಮಿಕ್ಸ್ ಮಾಡೋದೇನು. ನಾವು ದಿಢೀರಾಗಿ ಮಾಡ್ಕೊಳ್ಳೋದಿವಲ್ಲ, ಅದಕ್ಕಾಗಿ ಒಂದ್ ಸ್ವಲ್ಪ ಸೋಡಾ ಹಾಕಿ ಮಾಡ್ಕೋರಿ. ಎಲ್ಲ ಚಲೋದಂಗ್ ಮಿಕ್ಸ್ ಮಾಡ್ರಿ ಇದನ್ನ. ಇಲ್ಲಿ ನಾನು ತವೆನೂ ಕಾಯಕ್ಕೆ ಇಟ್ಟಿದ್ದನು. ದೋಸಾ ಹಾಕೊಳ್ಳೋಣ. ಈಗ ನೋಡ್ರಿ ತವೆ ಕಾದೈತಿ. ನಾ ಏನ್ ಇದಕ್ಕ ಎಣ್ಣೆ ಅದು ಹಚ್ಚಾನಿಲ್ಲ. ಈಗ ದೋಸಾ ಹಾಕೊಳ್ಳೋಣ. ನಾರ್ಮಲ್ ನಾವು ದೋಸಾ ಯಾವ ತರ ಮಾಡ್ಕೋತೇವಲ್ಲ, ಇದನ್ನು ಅದೇ ತರ ಮಾಡ್ಕೋಬಹುದು. ನಮ್ಗೆ ಎಷ್ಟು ತಿಳು ಬೇಕಲ್ಲ ಅಷ್ಟ್ ಮಾಡ್ಕೋಬಹುದು. ಮೇಲ್ಗಡೆ ಈಗ ನಿಮ್ಗ ತುಪ್ಪ ಎಣ್ಣೆ ಏನ್ ಬೇಕಲ್ಲ ಅದನ್ನ ಒಂದ್ ಸ್ವಲ್ಪ ಹಾಕೋಬಹುದು. ಇಲ್ಲಿ ಎಣ್ಣೆ ಹಾಕೋದನು ಒಂದ್ ಸ್ವಲ್ಪ ಹಾಕೊಂಡ್ರ ಸಾಕು. ನೋಡ್ರಿ ದೋಸ್ತಾ ಏನ್ ಮಸ್ತ್ ಆಗಿ ಬಂದೈತಿ. ಆಗೇತಿದ ತಕೋತೇನೆ ನಾನು. ಕಲರ್ ನೋಡ್ಬೋದು ನೀವ. ನಾರ್ಮಲ್ ನಾವು ದೋಸಾ ಮಾಡ್ಕೋತೇವಲ್ಲ ಅದ ತರ ಅಷ್ಟ ಕ್ರಿಸ್ಪಿ ಆಗಿ ಬಂದೈತಿ. ನೋಡ್ರಿ ದೋಸಾ ಮಾಡ್ಕೊಂಡೆ ನಾನು ನಿಮಗ ಮೂರು ತೋರಿಸ್ತೇನೆ ನೋಡ್ರಿ. ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿ ಬಂದಾವ ದೋಸಾ. ನೋಡ್ರಿ ಆಲೂಗಡ್ಡೆ ದೋಸಾ ರೆಡಿ ಆಗಿದಾವು. ಏನ್ ಮಸ್ತ್ ಆಗಿ ಬಂದಾವ್ ನೋಡ್ಬೋದು ನೀವ. ಅದ್ರ ಜೊತೆ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡೇನು. ನೀವು ಯಾವ್ದು ಚಟ್ನಿ ಮಾಡ್ಕೋಬಹುದು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.